ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ಕೇದಾರು ಯು ಜಿ ನೀಟ್ 2026 ಹೊಸ ನೋಟಿಫಿಕೇಶನ್ ಒಂದನ್ನು ಜನರೇಟ್ ಮಾಡಿದ್ದಾರೆ. ಇದ್ರ ಪ್ರಕಾರ ನೋಡ್ತಾ ಇರ್ಬೋದು, ಇಲ್ಲಿ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ರಿಸಲ್ಟ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಫಾರ್ಮ್ ಸೈನ್ಸ್, ವೆಟರ್ನರಿಗೆ ಅನೌನ್ಸ್ ಆಗಿದೆ. ಅನೌನ್ಸ್ ಮಾಡಿರೋ ಫೈನಲ್ ರಿಸಲ್ಟ್ ಸೆಕೆಂಡ್ ಅಡ್ಮಿಷನ್ ತಗೊಳ್ಳೋದಕ್ಕೆ 24ಗೆ ಅನೌನ್ಸ್ ಮಾಡಿದೆ. ಆಸ್ ಆಲ್ರೆಡಿ ಮೆನ್ಷನ್, UG CET courses only choice 1 or choice 4 can be selected. Candidates who have been allotted seats can choose their choices and make payment by 27th and take admission from 28. ಯಾರು ಚಾಯ್ಸ್ 1 ಮಾಡ್ತಾರೆ ಕಂಪಲ್ಸರಿ ಅವ್ರು ಹೋಗಿ ಅಡ್ಮಿಷನ್ ತಗೊಳ್ಳೇಬೇಕು. ಸೀಟ್ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಲ್ಲಿ. ಯಾರು ಚಾಯ್ಸ್ ಇಫ್ ಎ ಕ್ಯಾಂಡಿಡೇಟ್ ಡಸ್ ನಾಟ್ ವಾಂಟ್ ಟು ಟೇಕ್ ಎ ಚಾಯ್ಸ್ 1, ಅವರು 5,000 ರೂಪೀಸ್ ಪೆನಾಲ್ಟಿ ಪೇ ಮಾಡಿ ಥರ್ಡ್ ರೌಂಡ್ಗೆ ಫ್ರೆಶ್ ಆಗಿ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ಯಾವುದೇ ಕಾಲೇಜ್ ಬೇಕು ಅಂತಂದು ಅಂದ್ಕೊಂಡ್ರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಮೆಡಿಕಲ್ ಮತ್ತು ಡೆಂಟಲ್ ಸೈನ್ಸಸ್ ಫಸ್ಟ್ ರೌಂಡ್ ನೆಕ್ಸ್ಟ್ ಸ್ಟೆಪ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ವಿಶ್ ಟು ಎಕ್ಸಿಟ್ ಫ್ರಮ್ KA ಕೌನ್ಸಿಲಿಂಗ್ ಡ್ಯೂ ಟು ಟೇಕಿಂಗ್ ಅಡ್ಮಿಷನ್ ಟು MCC ಅಲಾಟೆಡ್ ಸೀಟ್ಸ್. ನೀವು KA ಕೌನ್ಸಿಲಿಂಗ್, CET ಅಂದರೆ ಇಂಜಿನಿಯರಿಂಗು, ನ್ಯಾಚುರೋಪತಿ, ಯೋಗ, ವೆಟರ್ನರಿ ಇವೆಲ್ಲ ಬೇಡ, ಅದರಿಂದ ಎಕ್ಸಿಟ್ ಆಗಿ ನನಗೆ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ ಬೇಕಂತಂದರೆ ನೀವು UG ಮೆಡಿಕಲ್ ಡೆಂಟಲ್ ಕೋರ್ಸಸ್ ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು 23ಗೆ ಅನೌನ್ಸ್ ಆಗಿದೆ. ಯಾರು ಇದರಲ್ಲಿ MCC ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲಾಟೆಡ್ ಸೀಟ್ ಕ್ಯಾನ್ ಎಕ್ಸಿಟ್ ಫ್ರಮ್ KA by login KA ವೆಬ್ಸೈಟ್ 25th or 26th and select choice 4. ಚಾಯ್ಸ್ 4 ಸೆಲೆಕ್ಟ್ ಮಾಡಿ ನೀವು ಎಕ್ಸಿಟ್ ಆದರೆ ಇಲ್ಲಿ ಅಲಾಟ್ ಆಗಿರೋ ಸೀಟ್ನ ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಮೆಡಿಕಲ್ ಆರ್ ಡೆಂಟಲ್ ಕೋರ್ಸಲ್ಲಿ ಸೆಕೆಂಡ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಯಾರ್ಯಾರಾಗಿರ್ತೀರ ಇದನ್ನು ಚೆಕ್ ಮಾಡ್ಕೊಳ್ಳಿ, ಯಾರಿಗೆ ಅಲಾಟ್ ಆಗಿದೆಯೋ ಚೆಕ್ ಮಾಡಿಕೊಂಡು ನಿಮ್ಮ ಚಾಯ್ಸ್ ಆಪ್ಷನ್ ಎಂಟ್ರಿನ ಮಾಡಿ. In order to make use medical seats were cancelled choice 4 and first due to taking admission to MCC allotted seat, and to make such seats available to eligible first round candidates. ಯಾರ್ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಅಟ್ಲೀಸ್ಟ್ ಸಿಗುತ್ತೆ. ಯಾಕಂದ್ರೆ ನೀವು ಅಲ್ಲೂ ಸೀಟ್ ಹೋಲ್ಡ್ ಮಾಡಿ ಇಲ್ಲಿ ಸೀಟ್ ಹೋಲ್ಡ್ ಮಾಡಿದರೆ ಪಾಪ ಎಲಿಜಿಬಲ್ ಇರೋ ಕ್ಯಾಂಡಿಡೇಟ್ಸ್ಗೆ ಆ ಸೀಟು ವೇಸ್ಟ್ ಆಗುತ್ತೆ, ಅವರಿಗೆ ಸಿಗೋದು ಇಲ್ಲ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್, ಈ ಒಂದು ಹೊಸ ರೂಲನ್ನು ಮಾಡಿದ್ದಾರೆ. ಸೊ ಚೆಕ್ ಮಾಡಿ, KA ವೆಬ್ಸೈಟಿಗೆ ವಿಸಿಟ್ ಮಾಡಿ. ನೀವು ನೋಡ್ತಾ ಇರ್ಬೋದು, UG NEET 2026 ಕ್ವಿಟ್ ಫ್ರಮ್ KA ಕೌನ್ಸಿಲಿಂಗ್ ಪ್ರಾಸೆಸ್ ಲಿಂಕ್ ಅಂತಂದು ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ ಯು ಕ್ಯಾನ್ ಗೋ ಆ್ಯಂಡ್ ಎಕ್ಸಿಟ್ ಫ್ರಮ್ KA ಕೌನ್ಸಿಲಿಂಗ್ ಆ್ಯಂಡ್ ಪ್ರೊಸೀಡ್ ಫಾರ್ ಓನ್ಲಿ ಫಾರ್ NEET ಆರ್ ಡೆಂಟಲ್, ಮೆಡಿಕಲ್ ಆರ್ ಡೆಂಟಲ್ ರಿಲೇಟೆಡ್ ಕೋರ್ಸಸ್. ಥ್ಯಾಂಕ್ ಯು.